ಗಿಫ್ಟ್ಗಳನ್ನ ಯಾರು ಬೇಡ ಅಂತಾರೆ. ಹೌದು, ಒಬ್ಬರೇ ತಂದಿರೋದು ಗಿಫ್ಟಾ? ಇವ್ರೊಬ್ರೆ ಖರ್ಚು ಮಾಡಿ ತಂದಿರೋದು. ಇದು ಓಪನ್ ಮಾಡಿದ್ರೆ ಹೇಳಿರುತ್ತೆ, ನೋಡಿ ತುಂಬಾ ಖುಷಿ ಪಡ್ತೀರಾ. ನೀವೇ ಓಪನ್ ಮಾಡ್ಬೇಕು. ಇವ್ನು ಏನು ಸ್ಟ್ರೈಟ್ ಆಗಿ ಹೇಳಲ್ಲ. ನೀವೇನು ಲವ್ ಲೆಟರ್ ತಂದಿದ್ದೀರಾ ಸರ್? ಹಾಗೆಯೇ ಈ ಚಿತ್ರದ ಡಿಸ್ಟ್ರಿಬ್ಯೂಷನ್ ಪೈ ಸಿನಿಮಾಸ್ ಅವರು ಮಾಡ್ತಿದ್ದಾರೆ. ಸೊ ಈ ಚಿತ್ರದ ಒಂದು ಡಿಸ್ಟ್ರಿಬ್ಯೂಷನ್ ಅವರು ಆ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ. ಥ್ಯಾಂಕ್ ಯು ಪೈ ಸರ್. ಒಂದು ಓಲೆ 2 ಜೋಡಿಯನ್ನ ತಗೊಂಬಂದ್ ಮೇಡಮ್, ನನಗೆ ಬೇಜಾರಿಲ್ಲ, ನೀವು ನನಗೆ ಅದು ಗೋಲ್ಡ್ ಮೈಕ್ ಕೊಡ್ತಿದ್ದೀರಲ್ವಾ, ಇದೆಲ್ಲ ಮೇಡಮ್ ಈ ತರ ಓಲೆಗಳಿಗೆಲ್ಲ ಅಷ್ಟೇನಾ ಮೇಡಮ್? ಮೈಕಿಗೆ ಒಂದು ಸುಮಾರು ಗ್ರಾಮ್ ಬೇಕಾಗುತ್ತೆ, ಬಟ್ ಇದು ಡೂಪ್ಲಿಕೇಟ್ ಬಟ್ ಸೋ ಸ್ವೀಟ್ ಆಫ್ ಯು ಕಣೋ. ಹೌ ಸ್ವೀಟ್. ಥ್ಯಾಂಕ್ ಯು. ಒಂದು ಇವಾಗ ಇದನ್ನ ನಮ್ಮ ಅಮ್ಮ ನೋಡುತ್ತೆ, ತುಂಬಾ ಖುಷಿ ಪಡುತ್ತೆ ಅಂತ ನಾನು ನಂಬಿದ್ದೀನಿ. ಏನಕ್ಕೆ ಅಂದ್ರೆ ನಮ್ಮ ಅಕ್ಕನಿಗೆ ಗಿಫ್ಟ್ ಕೊಟ್ಟಿದ್ದೀನಿ. ನಿಮಗೋಸ್ಕರ ಒಂದು ಡೈಲಾಗ್ ಕೊಟ್ಬಿಟ್ಟು ನಾನು ಸೀದಾ ಕೆಳಗಡೆ ಹೋಗ್ತೀನಿ. ಆರಾಮಾಗಿ ನಾನಲ್ಲಿ ನಿಂತ್ಕೊಂಡು ನಿಮ್ಮ ತಮ್ಮನಾಗಿ, ಒಬ್ಬ ಕನ್ನಡಿಗನಾಗಿ, ಕನ್ನಡ ಚಿತ್ರಪ್ರೇಮಿಯಾಗಿ ಟ್ರೈಲರ್ನು ನೋಡ್ತೀನಿ, ನಿಮ್ಮ ನಗುನು ನೋಡ್ತೀನಿ, ನಮ್ಮ ಕನ್ನಡಿಗರ ಪವರು ನೋಡ್ತೀನಿ. ಸಿನಿಮಾ ರಿಲೀಸ್ ಆಗ್ತಿದೆ 3ನೇ ತಾರೀಕು, ಬನ್ನಿ ಸಪೋರ್ಟ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಐ ಲವ್ ಯು ಅಮ್ಮ. ಅಕ್ಕ ಇವನು ಡೈಲಾಗ್ ಹೇಳ್ತೀನಿ ಅಂತ ಅಲ್ಲ, ಅದೇನ್ ಡೈಲಾಗ್ ಹೇಳಿದ್ ನಾವು ಇವ್ನು ಡೈಲಾಗ್ ಹೇಳ್ತೀನಿ ಅಂತಿದ್ದಾರೆ ಬಂದಿದ್ದು. ನವರಸ ಕರ್ಕೊಂಡು ಹೋಗಿ ನೀವು ಯಶ್ನ. ಥ್ಯಾಂಕ್ ಯು ಯಶ್, ಥ್ಯಾಂಕ್ ಯು ಸೋ ಮಚ್. ಬಾ ನೀನು. ಯಶ್ ಇರ್ತಾನೆ ಚೇರ್ ಮೇಲೆ, ಸೂರ್ಯ ಇರ್ತಾನೆ ಟಾಪ್ ಅಲ್ಲಿ, ನಮ್ಮ ಅಕ್ಕ ಇರ್ತಾರೆ ಮನ್ಸಲ್ಲಿ, ಯಶ್ ಇರ್ತಾರೆ ಸ್ಟೇಜ್ ಕೆಳಗಡೆಯಲ್ಲಿ. ಬಾವು ಸಾಕು. ಥ್ಯಾಂಕ್ ಯು. ಹಾಯ್ ಅಮ್ಮ, ಇವನ್ನ ದಯವಿಟ್ಟು ಮನೆಯಿಂದ ಆಚೆ ಕಳಿಸ್ಬೇಡಿ. ಎಲ್ಲ ಕಡೆ ಇದೇ ಮಾಡ್ತೀವಿ. ಈಗ ಭೈರಾದೇವಿ ಚಿತ್ರದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ರಾಧಿಕಾ ಕುಮಾರಸ್ವಾಮಿ ಅವರು ಹಂಚಿಕೊಂಡಿದ್ದಾರೆ. ನಾಯಕಿಯಾಗೆಲ್ಲ ಮಾತಾಡಿದ್ದಾರೆ. ನಿರ್ಮಾಪಕಿಯಾಗಿ ಈ ಸಿನಿಮಾನ ಬಹಳ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಏನೂ ಕಡಿಮೆ ಮಾಡಿಲ್ಲ ಈ ಸಿನಿಮಾ ಚಿತ್ರೀಕರಣಕ್ಕೆ. ಸೊ ಈ ಸಿನಿಮಾ ಅಷ್ಟು ರಿಚ್ ಆಗಿ ಮೂಡ್ ಬರುತ್ತೆ ಸ್ಕ್ರೀನ್ ಮೇಲೆ. October 3 ಮಿಸ್ ಮಾಡದೆ ನೋಡಿ. ಬಟ್ ಮ್ಯಾಮ್, ನಿಮ್ಮನ್ನ ಕಳ್ಸಕ್ಕಿಂತ ಮುಂಚೆ ನಿಮಗಾಗಿ ಹಾಗೂ ರಮೇಶ್ ಅರವಿಂದ್ ಸರ್ ಅವರಿಗಾಗಿ ಅಭಿಮಾನಿಗಳು ಒಂದು ಪ್ರೀತಿಯ ಸನ್ಮಾನವನ್ನ ಇಟ್ಕೊಂಡಿದ್ದಾರೆ. ದಯವಿಟ್ಟು